ಇನ್ನು ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಟಾಕ್ ವಾರ್ ಜೋರಾಗ್ತಾ ಇದ್ದಂತೆ ವಿಜೇಂದ್ರ ಕೌಂಟರ್ ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ವಿಜೇಂದ್ರ ಕೌಂಟರ್ ಎದುರಾಳಿಗಳ ವಿರುದ್ಧ ಆಪ್ತರನ್ನ ಈಗಾಗಲೇ BY ವಿಜೇಂದ್ರ ಸಜ್ಜುಗೊಳಿಸ್ತಾ ಇದ್ದಾರೆ. ಒಂದು ಕಡೆ ಎದುರಾಳಿಗಳ ಕೌಂಟರ್ ಜಾಸ್ತಿ ಆಗ್ತಾ ಇದೆ, ಅವರು ಬಾಯಿ ಮುಚ್ಚಿಸ್ಲಿಕ್ಕೆ BY ವಿಜೇಂದ್ರ ಸಜ್ಜಾಗ್ತಾ ಇದ್ದಾರೆ. ಯತ್ನಾಳ್ ಸುಧಾಕರ್ಗೆ ವಿಜೇಂದ್ರ ಆಪ್ತರೇ ತಿರುಗೇಟನ್ನು ಕೊಡ್ತಾ ಇದ್ದಾರೆ. P ರಾಜು ಇರ್ಬೋದು, SR ವಿಶ್ವನಾಥ್ ಇರ್ಬೋದು, ಇನ್ನು ರೇಣುಕಾಚಾರ್ಯ, ಪ್ರೀತಮ್ ಗೌಡ ಸೇರಿದಂತೆ ವಿಜೇಂದ್ರ ಬಣದಲ್ಲಿ ಸಾಕಷ್ಟು ಜನ ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಸುಧಾಕರ್ಗೆ ನಿನ್ನೆ ಸವಾಲನ್ನು ಎಸ್ತಿದ್ದಾರೆ BY ವಿಜೇಂದ್ರ. ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರ ನೇಮಕದಲ್ಲಿ ನನ್ನ ಪರಿಗಣನೆಗೆ ತೆಗೆದುಕೊಳ್ಳಲಿಲ್ಲ ಅಂತ ಸುಧಾಕರ್ ಒಂದು ಕಡೆ ಕೆಂಡ ಕಾರ್ತಾ ಇದ್ರು ವಿಜೇಂದ್ರ ಮೇಲೆ. ಇನ್ನು ವಿಜೇಂದ್ರ ಪರವಾಗಿ P ರಾಜು ಬ್ಯಾಟ್ ಬೀಸಿದ್ರು. P ರಾಜು ಏನು ಹೇಳ್ತಾ ಇದ್ರು ಅಂದರೆ, ನಾವು ಎಲ್ಲರ ವಿಶ್ವಾಸವನ್ನು ಪಡ್ಕೊಂಡೇ ನಾವು ಈಗೇನೀಗ 23 ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಿದ್ದಾರೆ BJP ಪಾಳ್ಯದಲ್ಲಿ. ಆ 23 ಜಿಲ್ಲಾಧ್ಯಕ್ಷರ ಪಟ್ಟಿ ಏನೀಗ ಬಿಡುಗಡೆಯಾಗಿದೆಯಲ್ಲ, ಅದರಲ್ಲಿ ಏಕಪಕ್ಷೀಯ ನಿರ್ಧಾರ ಆಗಿದೆ. ವಿಜಯೇಂದ್ರ ಅವರು ಮನಸ್ಸಿಗೆ ಯಾರು ತೋಚ್ತಾರೆ, ಅವ್ರ ಬೆಂಬಲಕ್ಕೆ ಯಾರು ನಿಲ್ತಾರೆ, ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಸುಧಾಕರ್ ಮಾಡ್ತಾ ಇದ್ರು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯವರಾಗಿರುವಂತಹ ಸುಧಾಕರ್ನ ಸೋಲಿಸಲಿಕ್ಕೆ ಪ್ರಯತ್ನ ಪಟ್ಟಂತಹ ವ್ಯಕ್ತಿನ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ನಾನು ಆ ಜಿಲ್ಲೆಯ ಒಬ್ಬ ಸಂಸದನಾಗಿದ್ದೀನಿ, ಈ ಹಿಂದೆ BJPಯಲ್ಲಿ ಸಚಿವನಾಗಿದ್ದೆ, ನನಗೊಂದು ಮಾತು ಕೇಳಬಾರ್ದಾ? ಇದು ಸುಧಾಕರ್ ಅವರ ಅಸಮಾಧಾನದ ಮಾತು.